ಎಸ್, ಈಗಾಗಲೇ ಪಂಚತೀರ್ಥರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನೆಕ್ ಟು ನೆಕ್ ಫೈಟ್ ಎರಡೂ ಪಕ್ಷಗಳು ಕೂಡ ಸೆಂಚುರಿಯನ್ನು ಬಾರಿಸಿದಾವೆ. ಮುನ್ನಡೆಯ ಲೆಕ್ಕಕ್ಕೆ 106 ಸೀಟ್ಗಳಲ್ಲಿ ಟಿಎಂಸಿ ಹಾಗೆಯೇ ಬಿಜೆಪಿ ಕೂಡ 100 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಮುನ್ನಡೆಯಲ್ಲಿ ಶತಕವನ್ನ ಟಿಎಂಸಿ ಬಾರಿಸಿದೆ. ಪ್ರತಿಸ್ಪರ್ಧಿಯಾಗಿರುವಂತಹ ಭಾರತೀಯ ಜನತಾ ಪಕ್ಷವು ಕೂಡ ಟಫ್ ಫೈಟ್ ಅನ್ನು ಕೊಡ್ತಾ ಇದೆ. ಭಾರತೀಯ ಜನತಾ ಪಕ್ಷ ಕೂಡ ಸೆಂಚುರಿ ಬಾರಿಸಿದೆ. 100ಕ್ಕೆ ಬಿಜೆಪಿ ಬಂದು ತಲುಪಿದ್ರೆ 106ರಲ್ಲಿ ಟಿಎಂಸಿ ಓಡ್ತಾ ಇದೆ. ಎರಡೂ ಪಕ್ಷಗಳ ನಡುವೆ ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಈ ಬಾರಿಯ ಚುನಾವಣೆಯಲ್ಲಿ ನಡೆದಿತ್ತು. ಎರಡೂ ಪಕ್ಷಗಳು ಕೂಡ ಹಗಲಿರುಳು ಅವರಿಗೆ ಬಹುಶಃ 24 ಗಂಟೆ ಕೂಡ ಸಾಲದು ಅನ್ನೋ ರೀತಿಯಲ್ಲಿ ಈ ಬಾರಿಯ ಚುನಾವಣೆಯನ್ನ ಎರಡೂ ಪಕ್ಷಗಳು ನಡೆಸಿದ್ದಾರೆ. ಹೀಗಾಗಿ ಅದು ರಿಸಲ್ಟ್ ಅಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. 293 ಸೀಟ್ಗಳ ಪೈಕಿ 206 ಸೀಟ್ಗಳ ರಿಸಲ್ಟ್ ಅಪ್ಡೇಟ್ ಸಿಗ್ತಾ ಇದೆ. ಉಳಿದ ಪಕ್ಷಗಳಲ್ಲಿ ಇಲ್ವೇ ಇಲ್ಲ, ಅದರ್ಸ್ ಇಲ್ಲ, ಅಥವಾ ಅಲ್ಲಿ ಎಡಪಕ್ಷಗಳು ಸುದೀರ್ಘ ಆಡಳಿತ ನಡೆಸಿದಂತಹ ಎಡಪಕ್ಷಗಳು ಕೂಡ ರೇಸ್ನಲ್ಲೇ ಇಲ್ಲ. ಹಾಗೆಯೇ ಕಾಂಗ್ರೆಸ್ ಕೂಡ ರೇಸ್ನಲ್ಲಿ ಬಂದಿಲ್ಲ. ಇನ್ನು ತಮಿಳುನಾಡಿಗೆ ಬಂದಾಗ ತಮಿಳುನಾಡಿನಲ್ಲಿ ಡಿಎಂಕೆ ಭರ್ಜರಿ ಲೀಡರ್ ಪಡ್ಕೊಂಡಿದೆ. ವಿಶೇಷವಾಗಿ ಕೇರಳಮನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಕೇರಳಮಲ್ಲಿ ಕೂಡ ಈಗಾಗಲೇ LDF 61 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ನಿಜಕ್ಕೂ ಕೂಡ ಕೇರಳ ಈ ಬಾರಿ ಪಿಣರಾಯಿ ವಿಜಯನ್ ಅವರ ಮ್ಯಾಜಿಕ್ ಮತ್ತೊಮ್ಮೆ ಮುಂದುವರಿಯುತ್ತಾ ಅಂತ ಹೇಳಿ, ಯಾಕಂದ್ರೆ ಇದು ರಿಸಲ್ಟ್ ಆಗಿ ಕನ್ವರ್ಟ್ ಆಗೋದಕ್ಕೆ ಇನ್ನೂ ಕೂಡ ಬಹಳಷ್ಟು ಸಮಯ ಇದೆ. ಇನ್ನು ಕನಿಷ್ಠ 1 ಗಂಟೆಗಳ ಕಾಲ ನಾವು ವೇಟ್ ಮಾಡಲೇಬೇಕು. ಆದರೆ LDFನ ಆರಂಭಿಕ ಪರ್ಫಾರ್ಮೆನ್ಸ್ ನೋಡಿದಾಗ LDF ಕನಿಷ್ಠ ಅಂಚೆ ಮತಗಳ ಲೆಕ್ಕಾಚಾರಕ್ಕೆ ಬಂದಾಗಲಾದರೂ ಕೂಡ ಅಲ್ಲಿ ಅಧಿಕಾರಿ ವರ್ಗ LDF ಅನ್ನ ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ. ಅಷ್ಟರ ಮಟ್ಟಿಗೆ LDF ಮೇಲೆ ಅವರ ವಿಶ್ವಾಸ ಮುಂದುವರೆದಿದೆ ಅನ್ನುವಂಥದ್ದು ಗೋಚರಿಸ್ತಾ ಇದೆ. ಆರಂಭಿಕ ಹಂತದಲ್ಲಿ ಮುನ್ನಡೆಯನ್ನ LDF ಹೊಂದಿರುವಂಥದ್ದು. ರಾಜೀವ್ ಚಂದ್ರಶೇಖರ್ ಅವರು ನೇಮಂ ಕ್ಷೇತ್ರದಿಂದ ಸ್ಪರ್ಧಿಸಿದರು. ನೇಮಂ ಒಂದು ಕ್ಷೇತ್ರ ಇದೆಯಲ್ಲ, ಈ ಒಂದು ಮತಕ್ಷೇತ್ರ ಮಾತ್ರ ಬಿಜೆಪಿ ಅಸೆಂಬ್ಲಿಯಲ್ಲಿ ಗೆದ್ದಿದ್ದಂಥ ಏಕೈಕ ಮತಕ್ಷೇತ್ರ. ಕಳೆದ ಚುನಾವಣೆಯಲ್ಲ, ಅದರ ಹಿಂದಿನ ಚುನಾವಣೆಯಲ್ಲಿ ಗೆದ್ದಂತಹ ಏಕೈಕ ಕ್ಷೇತ್ರ ನೇಮಂ. ಈ ನೇಮಂನಲ್ಲಿ ಈ ಬಾರಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ನಿಂತಿದ್ದಾರೆ. ಅವರು ಯಾಕಂದರೆ ಹಿಂದೆ ಅದು ರಾಜಗೋಪಾಲನ್ ಅವರು ಗೆದ್ದಿದ್ದಂತಹ ರಾಜಗೋಪಾಲನ್ ಅಂತೇಳಿ ಬಿಜೆಪಿಯ ಬಹಳ ಸೀನಿಯರ್ ಲೀಡರ್, ಅವ್ರು ಗೆದ್ದಿದ್ದಂತಹ ಕ್ಷೇತ್ರ ನೇಮಂ. ಆ ನೇಮಮ್ಮನ್ನ ವಿಶೇಷವಾಗಿ ಟಾರ್ಗೆಟ್ ಮಾಡಿ ಕಳೆದ ಬಾರಿ ಸೋಲಿಸಲೇಬೇಕು ಅನ್ನೋಂತಹ ಚುನಾವಣಾ ತಂತ್ರಗಾರಿಕೆಯನ್ನು ಪಿಣರಾಯಿ ಅವರು ಹೆಣೆದಿದ್ರು. ಅದರ ಮೂಲಕವಾಗಿ ಅವರು ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಈ ಬಾರಿ ಏನಾಗುತ್ತೆ, ರಾಜೀವ್ ಚಂದ್ರಶೇಖರ್ ಅವರು ಕಳೆದ 2.5 ವರ್ಷಗಳಿಂದ ಬಹಳ ಶ್ರಮಿಸಿದ್ದಾರೆ. ಅಲ್ಲಿ ಆ ಶ್ರಮಕ್ಕೆ ಫಲ ಸಿಗತ್ತಾ ಅಥವಾ ಏನಾಗುತ್ತೆ ನೋಡಬೇಕು. ಈ ಬಾರಿಯ ಚುನಾವಣೆ ಬಹಳ ಕುತೂಹಲದಿಂದಿರುವಂಥದ್ದು. ಪುದುಚೇರಿಯಲ್ಲಿ NDA ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನು ಏರೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ, ಯಾಕಂದರೆ ಆಲ್ರೆಡಿ 40 ಕ್ಷೇತ್ರಗಳ ಪೈಕಿ 22 ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಆರಂಭಿಕವಾದ ಮುನ್ನಡೆ ಸಿಕ್ಕಿದೆ. ಪಶ್ಚಿಮ ಬಂಗಾಳದಲ್ಲಿ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಹೊಂದಿರುವಂಥದ್ದು. 101 ಕ್ಷೇತ್ರಗಳಲ್ಲಿ ಈಗ ಭಾರತೀಯ ಜನತಾ ಪಕ್ಷ ಮತ್ತು 104 ಕ್ಷೇತ್ರಗಳಲ್ಲಿ TMC ಮುನ್ನಡೆಯನ್ನು ಸಾಧಿಸಿದೆ. ತಮಿಳುನಾಡಿನಲ್ಲಿ 53 ಕ್ಷೇತ್ರಗಳಲ್ಲಿ DMK ಮೈತ್ರಿಕೂಟ, 20 ಕ್ಷೇತ್ರಗಳಲ್ಲಿ AIADMK ಮೈತ್ರಿಕೂಟ, TVK 9 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಹೊಂದಿರುವಂಥದ್ದು. TVK ಒಂದು ಮೊದಲ ಬಾರಿಗೆ ಬಂದಿರುವಂತಹ ಪಕ್ಷವಾಗಿರುವಾಗ ಸಹಜವಾಗಿಯೇ ಅವರ ಮೇಲೆ ನಿರೀಕ್ಷೆಗಳಿದ್ವು. 80ರ ದಶಕದಲ್ಲಿ ನಮ್ಮಲ್ಲಿ ಹೇಗೆ ಫಿಲ್ಮ್ ಸ್ಟಾರ್ಗಳು ಚುನಾವಣಾ ರಾಜಕೀಯಕ್ಕೆ ನೇರವಾಗಿ ಧುಮುಕಿದಾಗ, ವಿಶೇಷವಾಗಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ಅದು ಶುರುವಾಗಿದ್ದು ಆಂಧ್ರ ಪ್ರದೇಶದಿಂದ ಅವತ್ತಿನ NTR ಅವರ ಮೂಲಕವಾಗಿ ಶುರುವಾಗಿರುವಂಥದ್ದು. ಭಾರತದ ರಾಜಕೀಯದಲ್ಲಿ, ಅದು ವಿಶೇಷವಾಗಿ ದಕ್ಷಿಣ ಭಾರತ ರಾಜಕೀಯದಲ್ಲಿ ಸಿನಿಮಾ ನಟರು, ದಿಗ್ಗಜರು ಬಂದಾಗ ನಡೆದಂತಹ ಚುನಾವಣೆಯ ಬಿರುಗಾಳಿಗಳು. ಅದಾದ ನಂತರ MGR ಅವರ ನೇತೃತ್ವದಲ್ಲಿ 1987ರಲ್ಲಿ ಅಲ್ಲಿಯ ನಡೆದಂತಹ ಒಂದು ಅತಿದೊಡ್ಡ ಮ್ಯಾಜಿಕ್ ನಡೆದಿದ್ದು ತಮಿಳುನಾಡಿನಲ್ಲಿ. ಅವುಗಳನ್ನು ಹೊರತುಪಡಿಸಿದರೆ ಉಳಿದ ರಾಜ್ಯಗಳಲ್ಲಿ ಆನಂತರ ನಡೆದಂತಹ ಪ್ರಯತ್ನಗಳು ಯಶಸ್ವಿ ಆಗಿಲ್ಲ. ಆದರೆ TVK ಡಬಲ್ ಡಿಜಿಟ್ ಕಡೆಗೆ ಹೋಗಿದೆ. ಈಗಾಗಲೇ ಮುನ್ನಡೆಯಲ್ಲಿ ಡಬಲ್ ಡಿಜಿಟ್ ಅನ್ನು ಸಾಧಿಸಿದ್ದಾರೆ. 10 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಮೊದಲ ಪ್ರಯತ್ನದಲ್ಲಿ ನಿಜಕ್ಕೂ ಕೂಡ ಇದು ಈಗ ಆರಂಭಿಕ ಹಂತದ ಟ್ರೆಂಡ್ ಆಗಿರೋದಾಗಿ ಮುಂದೆ ಎಲ್ಲಿಗೂ ಹೋಗಿ ನಿಲ್ಲತ್ತೆ ನೋಡಬೇಕು. TMC 104 ಕ್ಷೇತ್ರಗಳಲ್ಲಿ ಮತ್ತು BJP 100 ಕ್ಷೇತ್ರಗಳಲ್ಲಿ. ಕಾಂಗ್ರೆಸ್ ಈಗ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. 101 ಕ್ಷೇತ್ರಗಳಲ್ಲಿ BJP ಮುನ್ನಡೆಯನ್ನು ಹೊಂದಿರುವಂಥದ್ದು. ಯಾವ ಸ್ವರೂಪದ ರಿಸಲ್ಟ್ ಈ ಬಾರಿ ಪಶ್ಚಿಮ ಬಂಗಾಳದ ಮತದಾರರು ಕೊಡ್ತಾರೆ ಅನ್ನೋದನ್ನು ನೋಡಬೇಕು. TMC ಬಹಳ ಜಿದ್ದಾಜಿದ್ದಿನ ಒಂದು ಎಲೆಕ್ಷನ್ ಅನ್ನು ಮಾಡಿದೆ. ಭಾರತೀಯ ಜನತಾ ಪಕ್ಷವು ಕೂಡ ಅಷ್ಟೇ ತೀವ್ರ ಸ್ವರೂಪದಲ್ಲಿ ಈ ಎಲೆಕ್ಷನ್ ಅನ್ನು ನಡೆಸಿರುವಂಥದ್ದು. ಸರ್ಜಿ ಅವರೇ, ಯಾವ ರೀತಿಯಾಗಿ ಕೇಳ್ತೀರಿ, ಈ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ 100 ಸೀಟ್ಗಳು 77 ಇತ್ತು, 3 ಇದ್ದಿದ್ದು 77 ಆಯಿತು, ಈಗ 100ಕ್ಕಿಂತ ಮೇಲಿನ ಲೀಡಲ್ಲಿದೆ.
ಖಂಡಿತವಾಗ್ಲೂ ನಮಗೆ ಹೋಪ್ಸ್ ಇದೆ. ನಾವು ಗೌರ್ಮೆಂಟ್ ಫಾರ್ಮ್ ಮಾಡೇ ಮಾಡ್ತೀವಿ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ. ಯಾಕೆ ಅಂತಂದರೆ ಲಾಸ್ಟ್ ಟೈಮ್ 77 ಸೀಟ್ ತೊಗೊಂಡಿದ್ವಿ. ಈಗ ವೋಟ್ ಶೇರ್ ನಾವು ನೋಡಿ ವೋಟಿಂಗ್ ಆಗಿರುವ ಪರ್ಸೆಂಟೇಜು ಲಾಸ್ಟ್ ಟೈಮ್ 81% ಇತ್ತು, ಈಗ 92%, 91 to 92% ಆಗಿದೆ. ದರ್ ಇಸ್ ಡೆಫಿನೆಟ್ಲಿ ವೋಟಿಂಗ್ ಪರ್ಸೆಂಟೇಜ್ ಯಾವಾಗ ಜಾಸ್ತಿ ಆಗಿದೆಯೋ ಇಟ್ ಈಸ್ ಎಗೇನ್ಸ್ಟ್ ದ ಸತ್ತ. ಇವಾಗೇನು ರಾಜಕೀಯ ಪಕ್ಷ ಅಧಿಕಾರದಲ್ಲಿರುತ್ತೋ ಅದರ ಎಗೇನ್ಸ್ಟ್ ಇದ್ದಾಗ ಮಾತ್ರ ಈ ರೀತಿ ವೋಟ್ ಟರ್ನಿಂಗ್ ಆಗೋದು ಸಾಧ್ಯತೆ ಇದೆ. ಮತ್ತು ನಿಮ್ಗೆ ಗೊತ್ತಿರಬೇಕು, ಫೇಕ್ ಮತದಾರರನ್ನ ಆಲ್ಮೋಸ್ಟ್ 27 ಲಕ್ಷ ಜನ ಡಿಲೀಟ್ ಆಗಿದೆ. ಅಂದರೆ ಡೆತ್ ಆದವರಲ್ಲ, ಏನು ಛಾಪಾ ವೋಟ್ ಅಂತ ಹೇಳ್ತಿದ್ವಿ ಅದು ಆಗುವಂಥ ಸಾಧ್ಯತೆಗಳನ್ನ ತಡೆದಿದೆ. ಮತ್ತು ಅತಿ ಹೆಚ್ಚು ಪ್ರೊಟೆಕ್ಷನಲ್ಲಿ ಈ ಎಲೆಕ್ಷನ್ ಆಗಿದೆ. ಏಕೆಂದರೆ ಎಷ್ಟೊಂದು ಜನ ಗೊತ್ತಿರಬೇಕು, ಹೈಯೆಸ್ಟು ವೈಲೆನ್ಸಸ್ಸು ಇಡೀ ದೇಶದಲ್ಲಿ ಎಲ್ಲರೂ ಆಗ್ತಾಯಿತ್ತು ಅಂದರೆ ಪೋಸ್ಟ್ ಎಲೆಕ್ಷನ್ ಆ್ಯಂಡ್ ಪ್ರೀ ಎಲೆಕ್ಷನ್ ಅಂದರೆ ಅದು ವೆಸ್ಟ್ ಬೆಂಗಾಲಲ್ಲಿ. ಇದನ್ನು ಆ ರೀತಿ ಕಂಟ್ರೋಲ್ ಮಾಡೋಕ್ಕೆ ಇಷ್ಟೊಂದು ಎಫರ್ಟ್ಸನ್ನು ಗೌರ್ಮೆಂಟ್ ಹಾಕಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಧೈರ್ಯದಿಂದ ವೋಟರ್ಸ್ ಬಂದು ವೋಟ್ ಹಾಕಿದ್ದಾರೆ. ಬಟ್ ಮೇಜಾರಿಟಿ ಆಫ್ ದ ಟೈಮ್ಸಲ್ಲಿ ನಾವು ನೋಡ್ಬೋದು, ಈಗ 77ಇಂದ ಡೆಫಿನೆಟ್ಲಿ BJP ಮುಂದೆ ಬಂದೇ ಬರ್ತದೆ. ಆಮೇಲೆ ಇವತ್ತು ಆ್ಯಂಟಿ ಇನ್ಕಂಬೆನ್ಸಿ ಏನು 15 ವರ್ಷದಿದೆ, ಆಮೇಲೆ ಏನು ಸೆಕ್ಯುರಿಟಿ ಥ್ರೆಟ್, ಇಡೀ ದೇಶಕ್ಕೆ ಏನು ಸೆಕ್ಯುರಿಟಿ ಥ್ರೆಟ್ ಇದೆ, ಏನು ಬಾರ್ಡರ್ನ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಮಮತಾ ಬ್ಯಾನರ್ಜಿ ಅವರು ಇಷ್ಟು ಸಪೋರ್ಟ್ ಇದ್ರೆ ಪ್ರೊಟೆಕ್ಷನ್ನ ಮಾಡಬೇಕಾದಂಥ ಸಿಚುವೇಷನಲ್ಲಿ ನಮ್ಮ ನೇಷನ್ ಥ್ರೆಟ್ ಎಷ್ಟಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಡೆಫಿನೆಟ್ಲಿ ಹಿಂದೂ ವೋಟ್ ಕನ್ಸಾಲಿಡೇಷನ್ ಆಗೇ ಆಗ್ತದೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರ್ತದೆ.